ಮಾತರ್ಮೇ ಮಾತರಿಶ್ವನ್ನ ಪಿತರತುಲಗುರೋ ಭ್ರಾತರಿಷ್ಟಾಪ್ತಬಂಧೋ ಸ್ವಾಮಿನ್ನ ಸರ್ವಾಂತರಾತ್ಮನ್ನ ಜರ ಇತರ್ಜನ್ಮ ಮೃತ್ಯಾಮಯಾನಾಂ ಗೋವಿಂದೇ ದೇಹಿ ಭಕ್ತಿಂ ಭವದಿತ ಭಗವನ್ಮೂರ್ಜಿತಾಂ ನಿರ್ನಿಮಿತ್ತಾಂ ನಿರ್ವ್ಯಾಜಾಂ ನಿಶ್ಚಲಾಂ ಸದ್ಗುಣಗಣ ಬೃಹತೀಂ ಶಾಶ್ವತೀಮಾಶುದೇವ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಗ್ರಂಥಮುದೀರಯೇ ವಿಜಾನತಾಂ ಅವಿತ್ತಸ್ಯ ಮಧ್ವಸ್ಯ ಜಗತಿ ಗುರೋಃ ಪೂರ್ವಾಚಾರ್ಯಮಹಿಷ್ಠಾನಾಮಿಯಂ ಪ್ರಣತಿ ಮಾಲಿಕಾಂ ಸೂಕ್ತಿರತ್ನಾಕರೇ ರಮ್ಯೇ ಮೂಲರಾಮಾಯಣಾರ್ಣವೇ ವಿಹರಂತೋ ಮಹೀಯಾಂಸಃ ಪ್ರೀಯಂತಾಂ ಗುರವೋ ಮಮ ವಾಲ್ಮೀಕೇರ್ಗೌಃ ಪುನೀಯಾನ್ನೋ ಮಹೀಧರ ಪದಾಶ್ರಯ ಯತ್ಕಾವ್ಯಮುಪಜೀವಂತಿ ಕವಯಸ್ತರಣಕಾ ಇವ. ಹೋದ ಬಾರಿ 90ನೆಯ ಸರ್ಗವನ್ನು ನೋಡಿದ್ವಿ. ಅದರಲ್ಲಿ ಇಂದ್ರಜಿತುವನ್ನ ಲಕ್ಷ್ಮಣ ಕೊಂದಿದ್ದ. ಈಗ ಅದರೊಂದಿಗೆ 90ನೆಯ ಸರ್ಗ ಮುಗಿದಿತ್ತು. ಈಗ 91ನೆಯ ಸರ್ಗವನ್ನ ನಾವು ನೋಡ್ತಾ ಇದ್ದೇವೆ. ರುಧಿರಕ್ಲಿನ್ನ ಗಾತ್ರಸ್ತು ಲಕ್ಷ್ಮಣ ಶುಭಲಕ್ಷಣ ಬಭೂವ ಹೃಷ್ಟಸ್ತಂ ಹತ್ವಾ ಶಕ್ರಜೇತಾರಮಾಹವೇ. ರುಧಿರಕ್ಲಿನ್ನ ಗಾತ್ರ, ಇಂದ್ರಜಿತು ಮಾಡಿದ ಗಾಯದಿಂದ ಮೈಯೆಲ್ಲ ನೆತ್ತರಾಗಿದೆ. ಆದರೆ ಲಕ್ಷ್ಮಣನ ಮುಖದಲ್ಲಿ ಇಂದ್ರಜಿತುವನ್ನು ಕೊಂದ ತೃಪ್ತಿ, ಸಂತೋಷ ಇದೆ. ತತಸ್ಸಜಾಂಬವಂತಂಚ ಹನುಮಂತಂಚ ವೀರ್ಯವಾನ್ ಸನ್ನಿಪತ್ಯ ಮಹಾತೇಜಾಃ ತಾನ್ಶ್ಚ ಸರ್ವಾನ್ವನೌಕಶಃ ಆಜಗಾಮ ತತಃ ಶೀಘ್ರಂ ಯತ್ರ ಸುಗ್ರೀವರಾಘವೌ ವಿಭೀಷಣಮವಷ್ಟಭ್ಯ ಹನುಮಂತಂಚ ರಾಗ ಲಕ್ಷ್ಮಣಃ. ಆಮೇಲೆ ಲಕ್ಷ್ಮಣ ಜಾಂಬವಂತನನ್ನ, ಹನುಮಂತನನ್ನ ಆಚೆ ಈಚೆ ಹಿಡಿದುಕೊಂಡು ರಾಮನ ಎದುರು ಬಂದ. ಅಂದ್ರೆ ಇವರು ನನಗೆ ಯಾವಾಗಲೂ ಆಸರೆಯಾಗಿ ನಿಂತಿದ್ದಾರೆ ಅಂತ. ಕಡೆಗೆ ಲಕ್ಷ್ಮಣ ಕಡೆಗೆ ವಿಭೀಷಣಮವಷ್ಟಭ್ಯ, ವಿಭೀಷಣನನ್ನೂ ಸುತ್ತಿ ಬಳಸಿ ಬಂದ. ರಾಮನ ಬಳಿ ಬಂದು ರಾಮನಿಗೆ ನಮಸ್ಕಾರ ಮಾಡಿದ. ಸೌಮಿತ್ರಿ ಅಭಿವಾದ್ಯ ಚ ನಿಷ್ಟನನ್ನಿವಚಾಗತ್ಯ ರಾಘವಾಯ ಮಹಾತ್ಮನೆ ಆಚಚಕ್ಷೇ ತದಾ ವೀರೋ ಘೋರಮಿಂದ್ರಜಿತೋ ವಧಂ. ಪ್ರೀತಿಯಿಂದ ನಗುತ್ತಾ ನಿಂತ ರಾಮನಿಗೆ ಲಕ್ಷ್ಮಣ ಇಂದ್ರಜಿತುವನ್ನ ಕೊಂದೇ ಎಂದ. ರಾವಣೇಸ್ತು ಶಿರಶ್ಚಿನ್ನಂ ಲಕ್ಷ್ಮಣೇನ ಮಹಾತ್ಮನ ನ್ಯವೇದಯತ ರಾಮಾಯ ತದಾ ಹೃಷ್ಟೋ ವಿಭೀಷಣ. ವಿಭೀಷಣ ಆನಂದಿತನಾಗಿ ಇಂದ್ರಜಿತುವಿನ ತಲೆಯನ್ನ ಹೇಗೆ ಕತ್ತರಿಸಿದ ಲಕ್ಷ್ಮಣ ಅಂತ ರಾಮನಿಗೆ ಹೇಳಿದ. ಇದು ಈ ಎಡಚರಿಗೆ ಪಥ್ಯವಾಗದ ಸಂಗತಿ. ನೋಡಿ, ರಾಮ ತನ್ನ ಕುಟುಂಬವನ್ನ ಮಾತ್ರ ಚಂದ ಮಾಡಿಕೊಂಡ. ತನ್ನ ಕುಟುಂಬಕ್ಕಾಗಿ ಸರ್ವತ್ಯಾಗ ಮಾಡಿದ. ಬೇರೆಯವರ ಕುಟುಂಬ ನಾಶ ಆಗೋದನ್ನ ಉತ್ಕಟವಾಗಿ ಪ್ರೀತಿಸಿದ, ಕಾತರದಿಂದ ಕಾಯ್ದ ಅಂತ ಹೇಳ್ತಾರೆ. ಅವ್ರಿಗೆ ಒಂದು ಪ್ರಶ್ನೆ ಕೇಳಬೇಕು. ಭಾರತೀಯ ತತ್ವಶಾಸ್ತ್ರದ ಹಿನ್ನೆಲೆಯಲ್ಲಿ ನೀವು ರಾಮನನ್ನ ನೋಡಬೇಕು. ಯಾಕೆಂದ್ರೆ ರಾಮ ಅಂತ ಒಬ್ಬ ಇದ್ದ ಅಂತ ಗೊತ್ತಾಗೋದೇ ರಾಮಾಯಣದಿಂದ, ಮಹಾಭಾರತಗಳಿಂದ, ಪುರಾಣಗಳಿಂದ. ಆ ರಾಮನೇ ಕೃಷ್ಣನಾಗಿ ಬಂದಾಗ, ತನ್ನ ಮಕ್ಕಳು ಎದುರುಗಡೆ ಇದ್ದಾಗ ಅರ್ಜುನನ ಕೈನಲ್ಲಿ ಕೊಲ್ಲಿಸಿದ ಅಂತ ನೀವ್ಯಾಕೆ ಒಪ್ಪಲ್ಲ? ಒಂದೋ ರಾಮ ಅನ್ನುವವನೇ ಇಲ್ಲ, ಕಾಲ್ಪನಿಕ ಅನ್ಬಿಡಿ. ಇಲ್ಲ, ರಾಮ ಅನ್ನೋನಿದ್ದಾನೆ, ಅಪರಾಧ ಮಾತ್ರ ಮಾಡಿದ್ದಾನೆ ಅಂದ್ರೆ ಉಳಿದದ್ದನ್ನು ಒಪ್ಪ್ರಿ.
ಇವ್ರದ್ದು ಅರ್ಧ ಜರತೀಯ ನ್ಯಾಯ, ಅರ್ಧ ಚರತೀಯ. ಒಂದು ಕೋಳಿ ಇಟ್ಕೊಂಡು ಆ ಕೋಳಿಯ ಮುಂಭಾಗವನ್ನು ಒಬ್ಬ ತಿನ್ಲಿಕ್ಕೆ ಅಂತ ತಗೊಂಡಂತೆ, ಅದರ ಹಿಂಭಾಗವನ್ನು ಮೊಟ್ಟೆ ಇಡ್ಲಿಕ್ಕೆ ಅಂತ ಇಟ್ಕೊಂಡಂತೆ. ಈ ತರಹ ಅರ್ಧ ಚರತೀಯ ನ್ಯಾಯ ಅಂತ ಅವ್ರದ್ದು. ಹಾಗೆ ಒಪ್ಪಿದ್ರೆ ಪೂರ್ತಿ ಒಪ್ಪ್ರಿ, ಇಲ್ಲ ಅಂದ್ರೆ ಒಪ್ಪಲೇಬೇಡಿ. ಅವರು ನಮ್ಮನ್ನ ನಿಂದಿಸಲಿಕ್ಕೆ ಅವ್ರಿಗೆ ಬೇಕಾದದ್ದನ್ನು ಮಾತ್ರ ತಗೊಳ್ತಾರೆ. ನೋಡಿ, ರಾಮ ಧರ್ಮಕ್ಕಾಗಿ ವಾಲಿಯನ್ನ ಕೊಲ್ಲಿಸಿದ್ದು. ಯಾಕೆಂದ್ರೆ ಅವನಂತಹ ಅಪೋರ್ಚುನಿಸ್ಟ್ ಬೇರೆ ಇರಲಿಲ್ಲ. ಅವನು ಬೇಕಂದಾಗ ಅಲ್ಲಪ್ಪ ನಿನಗೆ ಸೊಸೆ ಎನಿಸಿದ, ಸೊಸೆಗೆ ಸಮಾನಳಾದ ತಮ್ಮನ ಹೆಂಡತಿಯನ್ನ ನೀನು ಇಟ್ಕೊಳ್ಳಬಹುದೇ? ನಾವು ಮೃಗ, ಹಾಗಾದ್ರೆ ಕೊಲ್ತೇನೆ. ಮೃಗವನ್ನ ಯಾರಾದರೂ ಹೇಳಿ ಕೇಳಿ ಕೊಲ್ತಾರ? ಅನುಮತಿ ತಗೊಂಡು ಸಿಂಹದ ಮುಂದೆ ಕೊಲ್ಬಹುದು. ಯಾಕೆಂದ್ರೆ ಜ್ಞಾನವೇ ಇಲ್ಲ ಅದಕ್ಕೆ. ಯಾಕೆ ಜ್ಞಾನ ಇಲ್ಲ? ನಾನು ಧರ್ಮಾತ್ಮ ಅಲ್ವಾ? ಸಂಧ್ಯಾ ವಂದನೆ ಮಾಡಲ್ವಾ? ಇವಾಗ ಯಾಕೆ ಹೀಗೆ? ಒಂದು ರೀತಿಯಲ್ಲಿ ನವೀನ ಭಾರತದಲ್ಲಿ ಈ ಕನ್ವರ್ಟ್ ಆದವರು ಎರಡೆರಡು ಇಟ್ಕೊಂಡಿರ್ತಾರೆ. ದಲಿತ ಕ್ರಿಶ್ಚಿಯನ್ಸು, ಬಾಮನ್ ಕ್ರಿಶ್ಚಿಯನ್ಸು, ಯಾವುದಾದ್ರೂ ಒಂದಾಗಿ, ಒಂದೋ ದಲಿತರಾಗಿ ಒಂದೋ ಕ್ರಿಶ್ಚಿಯನ್ರಾಗಿ. ಮೀಸಲಾತಿಗಾಗಿ ದಾಲಿತ್ಯ ಬೇಕು, ಹಿಂದೂ ಧರ್ಮದಿಂದ ಹೊರಗಡೆ ಇರಲಿಕ್ಕಾಗಿ ಕ್ರಿಶ್ಚಿಯಾನಿಟಿ ಬೇಕು. ಈ ತರಹ ಅಪೋರ್ಚುನಿಸ್ಟ್ ಮೆಂಟಾಲಿಟಿಯನ್ನು ವಾಲಿ ತೋರಿದ್ದ, ಅದಕ್ಕೆ ಅವನನ್ನು ಕೊಂದ. ಇದು ಸರಿಯಾದ ನಡೆ. ಆಮೇಲೆ ಅದರ ಆಚೆಗಿನ ನ್ಯಾಯವನ್ನು ಆಮೇಲೆ ನೋಡೋಣ. ಅದನ್ನು ನಾವು ಹಿಂದೆ ಎಲ್ಲ ನೋಡಿದ್ದೀವಿ. ಧರ್ಮಕ್ಕಾಗಿ ಅವರನ್ನ, ಈಗ ರಾಜ್ಯ ಬಿಟ್ಟು ಬಂದ ರಾಮ, ಒಂದು ವೇಳೆ ಭರತ ಅಲ್ಲಿದ್ದಿದ್ರು ಧರ್ಮಕ್ಕೆ ಊನ ಬರ್ತಾ ಇರಲಿಲ್ಲ. ಧರ್ಮಕ್ಕೆ ಊನ ಬರದೆ ಹೋದ್ರೆ ಯಾಕೆ ಕೊಲ್ತಾನೆ? ಇನ್ನು ವಿಭೀಷಣ ವಿರೋಧಿಸಿದ್ದು ಅವರ ಬಂಧುಗಳನ್ನ ಅನ್ಬೇಡಿ, ಅವರ ಬಂಧುಗಳ ಕೃತ್ಯವನ್ನು ವಿರೋಧಿಸಿದ್ದು. ಯಾವುದೋ ಹೆಣ್ಣನ್ನು ಎತ್ಕೊಂಡು ಬರ್ತಾ ಇರೋದು, ಸೀದಾ ಕೈಕಾಲು ಮುಖ ಚೆನ್ನಾಗಿದ್ರೆ ಸಾಕು ಎತ್ಕೊಂಡ್ ಬಂದ್ಬಿಡೋದು. ಅಂತಹ ಉತ್ತಮ ವಿಲನ್ಗಳನ್ನ ಅವನು ವಿರೋಧಿಸಿದ್ದು. ಅದರಲ್ಲೇನಿದೆ? ಹಾಗೂ ನೋಡ್ಬೇಕಲ್ವಾ? ಅದರಿಂದ ವಿಭೀಷಣ ಹೃಷ್ಟ ನ್ಯವೇದಯತ ರಾಮಾಯ, ಇಂದ್ರಜಿತುವಿನ ತಲೆ ಹೇಗೆ ಉರುಳಿತು ಅಂತ ಆನಂದದಿಂದ ನುಡಿದ. ಶ್ರುತ್ವೈವತು ಮಹಾವೀರ್ಯೋ ಲಕ್ಷ್ಮಣೇನ ಇಂದ್ರಜಿದ್ವಧಂ ಪ್ರಹರ್ಷಮತುಲಂ ಲೇಭೆ ವಾಕ್ಯಂ ಛೇದಮುವಾಚ. ಯಾವಾಗ ಲಕ್ಷ್ಮಣ ಇಂದ್ರಜಿತುವನ್ನ ಕೊಂದ ಅಂತ ಗೊತ್ತಾಯಿತೋ ಬಹಳ ಸಂತೋಷಪಟ್ಟನಂತೆ. ಸಾಧು ಲಕ್ಷ್ಮಣ ತುಷ್ಟೋಸ್ಮಿ ಕರ್ಮಚ ಅಸುಕರಂ ಕೃತಂ ರಾವಣೇರ್ಹಿ ವಿನಾಚೇನ ಜಿತಮಿತ್ಯುಪಧಾರಯ. ಲಕ್ಷ್ಮಣ, ನೀನು ಮಾಡಿದ ಕೆಲಸ ಸುಲಭವೇನೂ ಅಲ್ಲ. ರಾವಣೇರ್ಹಿ ವಿನಾಶೇನ, ಇಂದ್ರಜಿತುವನ್ನು ಕೊಂದದ್ರಿಂದ ಗೆದ್ದಿದ್ದೇವೆ ಅಂತ ತಿಳ್ಕೊ. ಇನ್ನು ಗೆಲುವು ಖಾತ್ರಿ. ಸತಂ ಶಿರಶ್ಚುಪಾಘ್ರಾಯ ಲಕ್ಷ್ಮಣಂ ಕೀರ್ತಿವರ್ಧನಂ ಲಜ್ಜಮಾನಂ ಬಲಾತ್ ಸ್ನೇಹಾತ್ ಅಂಕಮಾರೋಪ್ಯ ವೀರ್ಯವಾನ್. ಆಮೇಲೆ ಲಕ್ಷ್ಮಣನ ತಲೆಯಲ್ಲಿ, ನೆತ್ತಿಯಲ್ಲಿ ಮೂಸಿ ನೋಡಿ, ಲಜ್ಜಮಾನಂ ನಾಚಿಕೊಳ್ತಾ ಇರುವ ಆ ಲಕ್ಷ್ಮಣನನ್ನ ಬಲಾತ್ ಸೆಳೆದು ಸ್ನೇಹದಿಂದ ಅಂಕಮಾರೋಪ್ಯ ತೊಡೆಯ ಮೇಲೆ ಕೂಡಿಸಿಕೊಂಡ ಅಂತೆ. ಉಪವೇಶ್ಯ ತಮುತ್ಸಂಗೇ ಪರಿಶ್ವಜ್ಯಾವ ಪೀಡಿತಂ ಭ್ರಾತರಂ ಲಕ್ಷ್ಮಣಂ ಸ್ನಿಗ್ಧಂ ಪುನಃ ಪುನರುದೈಕ್ಷತಾ. ಮತ್ತೆ ಮತ್ತೆ ಪ್ರೀತಿಯಿಂದ ನೋಡಿದ. ಶಲ್ಯ ಸಂಪೀಡಿತಂ ಶಸ್ತಂ ನಿಶ್ವಸಂತಸ್ತು ಲಕ್ಷ್ಮಣಂ ರಾಮಸ್ತು ದುಃಖ ಸಂತಪ್ತಂ ತಂತು ನಿಶ್ವಾಸ ಪೀಡಿತಂ. ಅವನಿಗೆ ಅಷ್ಟು ಹೊತ್ತಿಗೆ ಸಂತೋಷದ ಒಂದು ಕ್ಷಣ ಅಳಿದು ಲಕ್ಷ್ಮಣ ಜೋರಾಗಿ ನಿಟ್ಟುಸಿರು ಬಿಡ್ಲಿಕ್ಕೆ ಶುರು ಮಾಡಿದೆ. ಏಕೆಂದ್ರೆ ಇಂದ್ರಜಿತ್ತು ಬಾಣಗಳು ಚುಚ್ಚುತ್ತಾ ಇದ್ದುವು, ಅದನ್ನ ಕಿತ್ತಿದ್ದ, ನೆತ್ತರು ಬರ್ತಾ ಇತ್ತು, ಮೈಯೆಲ್ಲ ಥರಥರನೆ ನಡುಗುತ್ತಾ ಇತ್ತು, ಜೋರಾಗಿ ಉಸಿರು ಬಿಡ್ತಾ ಇದ್ದ. ಅದನ್ನು ನೋಡಿ ರಾಮ
ಮತ್ತೆ ಅವನನ್ನು ಆಲಿಂಗಿಸಿ ಅವನ ದಣಿವನ್ನ ಆರಿಸಿ ನೆತ್ತಿಯಲ್ಲಿ ಮೂಸಿ ಮತ್ತೆ ಲಕ್ಷ್ಮಣನಿಗೆ ಹೇಳಿದನಂತೆ, ಕೃತಂ ಪರಮ ಕಲ್ಯಾಣಂ ಕರ್ಮ ದುಷ್ಕರ ಕರ್ಮಣ ಅದ್ಯ ಮನ್ಯೇ ಹತೆ ಪುತ್ರೇ ರಾವಣಂ ನಿಹತಂ ಯುಧಿ. ಲಕ್ಷ್ಮಣ, ಇನ್ನು ರಾವಣ ಸತ್ತಂತೆಯೇ, ಇನ್ನು ಸತ್ತೋಗಿದ್ದಾನವನು. ಅದ್ಯಾಹಂ ವಿಜಯೀ ಶತ್ರೌ ಹತೆ ತಸ್ಮಿನ್ ದುರಾತ್ಮನಿ ರಾವಣಸ್ಯ ನೃಶಂಸಸ್ಯ ದಿಷ್ಟ್ಯಾ ವೀರತ್ವಯಾರಣೇ. ಕ್ರೂರನಾದ ರಾವಣನ ಮಗ ಸತ್ತಿದ್ದಾನೆ. ಛಿನ್ನೋ ಹಿ ದಕ್ಷಿಣೋ ಬಾಹು ಸಹಿತಸ್ಯ ವ್ಯಪಾಶ್ರಯ ವಿಭೀಷಣ ಹನುಮದ್ಭ್ಯಾಂ ಕೃತಂ ಕರ್ಮ ಮಹದ್ರಣೇ. ಅವನ ಬಲಗೈಯೇ ಕತ್ತರಿಸಿ ಹೋಯಿತು. ಇನ್ನು ನಾವು ಎಲ್ಲ ಆಡುವ ಹಾಗೆ ಅವನ ಬಲಗೈ ಹೋಯಿತು ಅಂತ. ಛಿನ್ನೋ ಹಿ ದಕ್ಷಿಣೋ ಬಾಹು ಸಹಿತಸ್ಯ ವ್ಯಪಾಶ್ರಯ. ರಾವಣನ ಬಲಗೈ ತುಂಡರಿಸಿ ಹೋಯಿತು. ನೀನು ಅದನ್ನು ಮಾಡಿದೆ. ಇನ್ನು ವಿಭೀಷಣ ಹಾಗೂ ಹನುಮಂತರು ಕೂಡ ಕಡಿಮೆ ಉಪಕಾರವನ್ನೇನು ಮಾಡಿಲ್ಲ. ಅಹೋರಾತ್ರೈ ಸ್ತ್ರಿಭಿರ್ವೀರ ಕಥಂಚಿದ್ವಿನಿಪಾತಿತ ನಿರಮಿತ್ರ ಕೃತೋಸ್ಮ್ಯದ್ಯ ನಿರ್ಯಾಸ್ಯತಿ ಹಿ ರಾವಣ. ಅಹೋರಾತ್ರೈ ತ್ರಿಭಿ, 3 ಹಗಲು ರಾತ್ರಿ ನಿರಂತರವಾಗಿ ಹೋರಾಡಿದ್ದಿ. ಈಗ ರಾವಣ ಬಿಲದಿಂದ ಹೊರಗಡೆ ಬರ್ತಾನೆ. ನಿರಮಿತ್ರ ಕೃತೋಸ್ಮಿ ಅದ್ಯ ನಿರ್ಯಾಸ್ಯತಿ ರಾವಣ. ನಿರ್ಯಾಸ್ಯತಿ ಅಂದರೆ ಹೊರಬರುತ್ತಾನೆ. ಬಲವ್ಯೂಹೇನ ಮಹತ ನಿರ್ಯಾಸ್ಯತಿ ರಾವಣ. ಇನ್ನು ತನ್ನ ರಿಸರ್ವ್ಡ್ ಆರ್ಮಿ ಎಲ್ಲ ತಗೊಂಡು ಬರ್ತಾನೆ. ಗೊತ್ತಿದೆ ಅವನಿಗೆ, ನಾವು ಈಗ ಕೊಂದದ್ದು 1/3 ಕೂಡ ಅಲ್ಲ ಅನ್ನೋದು ಗೊತ್ತಿದೆ. ರಾಮನಿಗೆ ಗೊತ್ತಿಲ್ಲದೆ ಇರುತ್ತಾ? ಹೇಳದೇ ಇರ್ತಾರಾ? ಯಾಕೆ ಅಂದರೆ ಸುಂದರಕಾಂಡದಲ್ಲಿ ಹನುಮಂತ ಮೊದಲು ನೋಡಿದ್ದೇ ಸೈನಿಕಾವಾಸವನ್ನ, ಆಮೇಲೆ ಅಂತಃಪುರಕ್ಕೆ ಬಂದಿತ್ತು. ರಾವಣನ ಮೂಲಬಲ ಅಂತ ಕರೀತಾರೆ ಅದನ್ನು. ಮೂಲಬಲ ಅಂದರೆ ಅದು ಮೊದಲು ಇದ್ದ ಬಲ, ರಿಸರ್ವ್ಡ್ ಆರ್ಮಿ. ಸುಮ್ಮನೆ ಅದನ್ನು ಹೊರಗಡೆ ತೆಗೆಯೋದೇ ಇಲ್ಲ. ಈ ಸೀಲ್ ಯೋಧರು ಅಂತ ಅಮೆರಿಕೆಯಲ್ಲಿ ಇರ್ತಾರೆ, ಭಾರತದಲ್ಲಿ ಕಮಾಂಡೋಸ್ ಅಂತ ಇರ್ತಾರೆ. ಅವರನ್ನ ಅತ್ಯಂತ ಕಡಿಮೆ ಇದಕ್ಕೆ ಅವ್ರನ್ನೆಲ್ಲ ತೆಗೆಯಲ್ಲ. ತಂ ಪುತ್ರ ವಧ ಸಂತಪ್ತಂ ನಿರ್ಯಾಂತಂ ರಾಕ್ಷಸಾಧಿಪಂ ಬಲೇನಾವೃತ್ಯ ಮಹತ ನಿಹನಿಷ್ಯಾಮಿ ದುರ್ಜಯಂ. ಇನ್ನು ಅವನು ಸಾಯ್ತಾನೆ. ಯಾಕೆಂದರೆ ಪುತ್ರವಧ ಸಂತಪ್ತಂ, ಮಗನ ಸಾವಿನಿಂದ ಕಂಗೆಟ್ಟಿದ್ದಾನೆ. ಓ ಲಕ್ಷ್ಮಣ, ನಿನ್ನಿಂದ ಈ ಭೂಮಿ ನನಗೆ ಸಿಕ್ಕಿದೆ, ನಿನ್ನಿಂದ ಸೀತೆ ನನಗೆ ಸಿಕ್ಕಿದ್ದಾಳೆ. ನ ದುಷ್ಪ್ರಾಪಾಹತೆ ತಸ್ಮಿನ್ ಶಕ್ರಜೇತರಿಚಾಹವೇ. ಈ ರೀತಿಯಾಗಿ ನುಡಿದು ಸುಷೇಣ ಅಂತನ್ನುವ ಕಪಿಗಳ ವೈದ್ಯನಿಗೆ ನುಡಿದ. ಸುಷೇಣ ಯಾರು ಅಂದರೆ ವರುಣನ ಅವತಾರ. ವರುಣ ವೈದ್ಯ. ಯಾಕೆಂದರೆ ಆಪಸ್ಸರ್ವಸ್ಯ ಭೇಷಜೀಹಿ ಅಂತ ವೇದ. ನೀರು ಎಲ್ಲಕ್ಕೂ ಮದ್ದು. ಒಳ್ಳೆ ನೀರಿನ ಸ್ಪರ್ಶ ಆದರೆ ರೋಗ ತನ್ನಿಂದ ತಾನೇ ಪರಿಹಾರ ಆಗತ್ತೆ. ಹೀಗಾಗಿ ವರುಣ ಏನಿದ್ದಾನೆ ಅವನು ವೈದ್ಯ. ಅವನಿಲ್ಲಿ ಸುಷೇಣನಾಗಿ ಬಂದಿದ್ದಾನೆ. ಆ ಸುಷೇಣ ಕಪಿಗಳ ವೈದ್ಯನಿಗೆ ಕಡೆಗೆ ತಿರುಗಿ ಹೇಳಿದ, ವಿಶಲ್ಯೋಯಂ ಮಹಾಪ್ರಾಜ್ಞ ಸೌಮಿತ್ರಿರ್ಮಿತ್ರವತ್ಸಲ ಯಥಾ ಭವತಿ ಸುಸ್ವಸ್ಥಃ ತಥಾ ತ್ವಂ ಸಮುದಾಚರಾಂ. ಓ ಸುಷೇಣನೇ, ವಿಶಲ್ಯ ಕ್ರಿಯತಾಂ ವೀರಃ, ಲಕ್ಷ್ಮಣನನ್ನ ಅವನ ಒಳಗಡೆ ನಟ್ಟಿರುವ ಬಾಣಗಳನ್ನು ತೆಗಿ. ಯಥಾ ಭವತಿ ಸುಸ್ವಸ್ಥಃ ತಥಾ ತ್ವಂ ಸಮುದಾಚರ, ಅವನ ಮೈಯಲ್ಲಿ ನೆಟ್ಟಿರುವ ಬಾಣಗಳನ್ನು ಹೊರತೆಗಿ, ಅವನಿಗೆ ಆರೋಗ್ಯ ಆಗುವ ಹಾಗೆ ಮಾಡು. ಯೇ ಚಾಪ್ಯನ್ಯತ್ರ ಯುದ್ಧಂತಿ ಸಶಲ್ಯಾವೃಣಿನಸ್ತಥಾ ತೇಪಿ ಸರ್ವೇ ಪ್ರಯತ್ನೇನ ಕ್ರಿಯತಾಂ ಸುಖಿನಸ್ತಥಾ. ಇನ್ನು ಯಾರು ಯುದ್ಧ ಮಾಡ್ತಾ ಇದ್ದಾರೆ ಕಪಿಗಳು, ಅವರೆಲ್ಲರೂ ಕೂಡ
ಇಂದ್ರಜಿತುವಿನ ಬಾಣದಿಂದ ಸಿಕ್ಕಿಕೊಂಡಿದ್ದಾರೆ, ಅವರನ್ನು ಸರಿ ಮಾಡುವಂತಂದ. ಏವ ಮುಕ್ತಸ್ಥರಾಮೇಣ ಮಹಾತ್ಮ ಹರಿಯೂಥಪಃ ಲಕ್ಷ್ಮಣಾಯ ದದೌನಸ್ತಃ ಸುಷೇಣ ಪರಮೌಷಧಂ. ಆಮೇಲೆ ಆ ಸುಷೇಣ ಅನ್ನುವ ಕಪಿವೈದ್ಯ ಲಕ್ಷ್ಮಣನಿಗೆ ಎಲ್ಲ ತರಹದ ಚಿಕಿತ್ಸೆಯನ್ನ ಕೊಟ್ಟ. ಅದನ್ನ ನಿರೂಪಣೆ ಮಾಡಿದ. ಇಲ್ಲಿ ಹೇಳಬೇಕಾದ್ರೆ ನಸ್ತಃ ಅಂತಾರೆ, ಮೂಗಿನ ಮೂಲಕ ಔಷಧಿ ಕೊಟ್ಟ ಅಂತ. ಮೂಗಿಗೆ ಹಾಕುವ ಡ್ರಾಪ್ಸೋ ಅಥವಾ ಮೂಲಿಕೆಯಿಂದ ತೆಗೆದ ರಸವನ್ನ ಹಾಕಿದನೋ. ಸುಷೇಣಸ್ಯ ದದೌ ನಸ್ತಃ, ಅದೇನು ಅಂತ ಇಲ್ಲಿ ಸ್ಪಷ್ಟ ಇಲ್ಲ, ಯಾವ ವ್ಯಾಖ್ಯಾನಕಾರರು ಬರೆಯೋಲ್ಲ. ಒಟ್ಟು ಆ ತರಹದ ಔಷಧವನ್ನು ಕೊಟ್ಟ. ಸತಸ್ಯ ಗಂಧಮಾಗ್ರಾಯ ವಿಶಲ್ಯ ಸಮಪದ್ಯತ ತದಾ ನಿರ್ವೇದನಶ್ಚೈವ ಸಮೃದ್ಧ ಪ್ರಾಣಯೇವ ಚ. ಅವನು ಕೊಟ್ಟ ಔಷಧವನ್ನು ಮೂಸಿದ್ದಷ್ಟೇ ಅಂತೆ, ಮೂಸಿದ್ದಕ್ಕೆ ಆರೋಗ್ಯ ಆಗೋಯ್ತು. ಬಹಳ ವಿಚಿತ್ರವಾದ ಚಿಕಿತ್ಸೆ ಇದೆ. ಈ ಕಲರ್ ಥೆರಪಿ ಅಂತ ಮಾಡಲ್ವೇ, ಇಲ್ಲಿ ಬಣ್ಣ ಬರ್ಕೊಳ್ಳಿ ಸರಿ ಹೋಗುತ್ತೆ, ಇಲ್ಲಿ ಚುಚ್ಕೊಳ್ಳಿ, ಇಲ್ಲಿ ಪ್ರೆಷರ್ ಕೊಡ್ರಿ, ಇಲ್ಲಿ ಪಂಚರ್ ಮಾಡಿ ಸರಿ ಹೋಗುತ್ತೆ ಅಂತ. ಹಾಗೆ ಒಂದೇ ತರದ್ ಬಾಯಿ ಮೂಲಕವೇ ತಗೊಳ್ಳೋದು ಅಂತ ಏನಿಲ್ವಲ್ಲ, ಬೇರೆ ಬೇರೆ ತರಹದ್ದಿದೆ. ನಮಗೆ ಈಗ ಅದೇನೋ ಒಂದು ಉದ್ದದ್ದು ಬರುತ್ತಲ್ಲ, ಏನದು ವಿಕ್ಸ್, ಇನ್ಹೇಲರ್, ಆ ತರಹದ್ದು ಯಾವುದೋ ಒಂದು ಔಷಧಿ. ಲಕ್ಷ್ಮಣಾಯ ದದೌ ನಸ್ತಃ ಸುಷೇಣ ಪರಮೌಷಧಂ ಸತಸ್ಯ ಗಂಧಮಾಗ್ರಾಯ. ಅವನು ಕೊಟ್ಟ ಇದನ್ನ ಮೂಲಿಕೆಯನ್ನ ಅಂತ ಹೇಳ್ಕೊಂಡದಕ್ಕೆ ಸರಿ ಹೊಟ್ಟೋಯ್ತು ಲಕ್ಷ್ಮಣನಿಗೆ. ಆ ರೀತಿ ಎಲ್ಲರಿಗೂ ಚಿಕಿತ್ಸೆಯನ್ನು ಕೊಟ್ಟ. ತದಾ ನಿರ್ವೇದನಶ್ಚೈವ, ಯಾವುದೇ ನೋವು ಇರಲಿಲ್ಲ. ವಿಭೀಷಣ ಮುಖಾನಾಂಚ ಸುಹೃದಾಂ ರಾಘವಾಜ್ಞಯ ಸರ್ವವಾನರ ಮುಖ್ಯಾನಾಂ ಚಿಕಿತ್ಸಾಮಕರೋತ್ತದ. ಹೀಗೆ ಎಲ್ಲರಿಗೂ ಕೂಡ ಚಿಕಿತ್ಸೆ ಕೊಟ್ಟ. ತತ ಪ್ರಕೃತಿ ಮಾಪನ್ನ, ಆಮೇಲೆ ಪ್ರಕೃತಿಯನ್ನ ಹೊಂದಿದ. ಪ್ರಕೃತಿ ಅಂದ್ರೆ ಮೊದಲಿನ ಥರನೇ ಆದ ಅಂತ ಬಹಳ ಸಂತೋಷಪಟ್ಟ. ತದೈವ ರಾಮಪ್ಲವಗಾಧಿಪಸ್ತದ ವಿಭೀಷಣಶ್ಚರ್ಕ್ಷಪತಿಶ್ಚ ವೀರ್ಯವಾನ್ ಅಮೇಕ್ಷ ಸೌಮಿತ್ರಿಮರೋಗಮುತ್ಥಿತಂ ಮುದಾಸ ಸೈನ್ಯಾಸ್ತುತಿರಂ ಜಹರ್ಚಿರೇ. ಯಾವಾಗ ನೀರೋಗನಾಗಿ ಎದ್ದ ಲಕ್ಷ್ಮಣ, ಎಲ್ಲರೂ ಹೋ ಅಂತ ಧ್ವನಿ ಮಾಡಿದರಂತೆ. ಅಪೂಜಯತ್ ಕರ್ಮಸ ಲಕ್ಷ್ಮಣಸ್ಯ ಸುದುಷ್ಕರಂ ದಾತರಥಿರ್ಮಹಾತ್ಮ ಬಭೂವ ಹೃಷ್ಟೋ ಯುಧಿವಾ ನರೇಂದ್ರೋ ನಿಶಮ್ಯತಂ ಶಕ್ರಜಿತಂ ನಿಪಾತಿತಂ. ಆಮೇಲೆ ಎಲ್ಲರೂ ಸಂತೋಷಪಟ್ಟರು. ರಾಮನೂ ಕೂಡ ಲಕ್ಷ್ಮಣ ಆರೋಗ್ಯವಾಗಿದ್ದನ್ನ ಕಂಡ ಅನ್ನುವಲ್ಲಿಗೆ 91ನೆಯ ಸರ್ಗ. ತತಃಪೌಲಸ್ತ್ಯ ಸಚಿವಾ ಶ್ರುತ್ವಾ ಚಂದ್ರಜಿತೋ ವಧಂ ಆಚಚಕ್ಷುಃ ಅವಜ್ಞಾಯ ದಶಗ್ರೀವಾಯ ಸತ್ವರಾಹ. ಆಮೇಲೆ ರಾವಣನ ಮಂತ್ರಿಗಳೆಲ್ಲ ಇಂದ್ರಜಿತುವಿನ ಸಾವನ್ನ ಕೇಳಿ ಕಷ್ಟಪಟ್ಟು ರಾವಣನಿಗೆ ಹೇಳಿದರು. ಯುದ್ಧೇ ಹತೋ ಮಹಾರಾಜ ಲಕ್ಷ್ಮಣೇನ ತವಾತ್ಮಜ ವಿಭೀಷಣ ಸಹಾಯೇನ ಮಿಷತಾನ್ನೋ ಮಹಾದ್ಯುತಿ. ಲಕ್ಷ್ಮಣ ನಿನ್ನ ಮಗನನ್ನ ಕೊಂದ, ನಾವೆಲ್ಲರೂ ನೋಡ್ತಾ ಇದ್ವಿ ಇಂದ್ರಜಿತು ಸಾಯೋದನ್ನ. ಶೂರಶೂರೇಣ ಸಂಗಮ್ಯ ಸಂಯುಗೇಶ್ವ ಪರಾಜಿತ ಲಕ್ಷ್ಮಣೇನ ಹತಶೂರ ಪುತ್ರಸ್ತೆ ವಿಬುಧೇಂದ್ರಜಿತ್. ಶೂರನಾದ ಅವನು, ಯುದ್ಧದಲ್ಲಿ ಎಂದೂ ಸೋಲದವನು, ಲಕ್ಷ್ಮಣನಿಂದ ಸತ್ತು ಹೋಗಿದ್ದಾನೆ, ವೀರಮರಣವನ್ನ ಹೊಂದಿದ್ದಾನೆ. ಗತಃ ಸಪರಮಾನ್ ಲೋಕಾನ್ ಶರೈಃ ಸಂತಪ್ಯ ಲಕ್ಷ್ಮಣಂ ಸತಂ ಪ್ರತಿಭಯಂ ಶ್ರುತ್ವಾ ವಧಂ ಪುತ್ರಸ್ಯ ದಾರುಣಂ. ಆಮೇಲೆ ಲಕ್ಷ್ಮಣನನ್ನ ಗಾಯಗೊಳಿಸಿ ಅವನೂ ಕೂಡ ಸತ್ತ. ಇದನ್ನ ಕೇಳಿದ ಕಶ್ಮಲಂ ಪ್ರಾವಿಶನ್ ಮಹತ್, ಬಹಳ ಮಾನಸಿಕವಾಗಿ ದುಃಖ ಆಯಿತು. ಪುತ್ರ ಶೋಕಾಕುಲೋ ದೀನೋ ವಿಲಲಾಪ ಆಕುಲೇಂದ್ರಿಯ ಹಾ ರಾಕ್ಷಸ ಚಮೂ ಮುಖ್ಯ
ಮಮ ವತ್ಸ ಮಹಾಬಲ, ಓ ರಕ್ಕಸರ ಸೇನೆಯಲ್ಲಿ ಪ್ರಧಾನನಾದವನೇ, ನನಗೆ ಅತ್ಯಂತ ಪ್ರಿಯನಾದವನೇ, ಮಗನೇ ಸತ್ತೆಯ. ಇಂದ್ರನನ್ನ ಗೆದ್ದಿದ್ದೆ, ಲಕ್ಷ್ಮಣನಿಂದ ಹೇಗೆ ಸತ್ತೆ? ನೀನು ಯಮನನ್ನೇ ಸೀಳಬಲ್ಲವನಿದ್ದೆ, ಲಕ್ಷ್ಮಣನಿಂದ ಹೇಗೆ ಬಿದ್ದೆ? ಮಂದರಸ್ಯಾಪಿ ಶೃಂಗಾಣಿ ಕಿಂಪುನರ್ಲಕ್ಷ್ಮಣಂ ಯುಧಿ. ಮಂದರ ಪರ್ವತದ ಶಿಖರಗಳನ್ನ ಬಾಣಗಳಿಂದ ಕೀಳುವವ ನೀನು, ಲಕ್ಷ್ಮಣನಿಂದ ಹೇಗೆ ಸತ್ತೆ? ಅದ್ಯ ವೈವಸ್ವತೋ ರಾಜ ಭೂಯೋ ಬಹುಮತೋ ಬಹವ, ಏನಾದ್ಯತ್ವಂ ಮಹಾಬಾಹೋ ಸಂಯುಕ್ತ ಕಾಲಧರ್ಮಣ. ಇವತ್ತು ನನಗೆ ಯಮನ ಮೇಲೆ ಒಂದು ಗೌರವ ಬರ್ತಾ ಇದೆ. ಯಾಕೆ ಅಂದ್ರೆ ಇಂದ್ರಜಿತುವಿನ ಜೊತೆಗಿದ್ದಾನೆ ಅವನು ಅಂತ. ಇಲ್ಲಿ ತನಕ ಇಂದ್ರಜಿತುವಿನ ಬಳಿ ಬರಲಿಕ್ಕೆ ಯಮ ಹಿಂಜರಿತಾ ಇದ್ದ. ಈಗ ಇಂದ್ರಜಿತುವಿನ ಜೊತೆಗೇ ಇದ್ದಾನೆ ಯಮ. ಆದ್ದರಿಂದಾಗಿ ಇವತ್ತು ಯಮನ ಬಗ್ಗೆ ನನಗೊಂದು ಗೌರವ ಮೂಡಿದೆ. ಯಕೃತೆ ಹನ್ಯತೆ ಭರ್ತು ಸಪುಮಾನ್ ಸ್ವರ್ಗ ಮೃಚ್ಛತಿ. ಆದರೆ ಒಂದು ಮಾತ್ರ, ನಿನ್ನ ಬಲಿದಾನ ವ್ಯರ್ಥವಲ್ಲ, ಒಳ್ಳೆ ಸ್ವರ್ಗವನ್ನ ನೀನು ಸೇರುತ್ತೀಯೇ. ಅದ್ಯ ದೇವಗಣಾಸ್ಸರ್ವೇ ಲೋಕಪಾಲ ಮಹರ್ಷಯ ಹತಮಿಂದ್ರಜಿತಂ ದೃಷ್ಟ್ವಾ ಸುಖಂ ಸ್ವಪ್ಸ್ಯಂತಿ ನಿರ್ಭಯಾ. ಇವತ್ತು ಋಷಿಗಳು, ದೇವತೆಗಳು ಎಲ್ಲರೂ ಕೂಡ ಸುಖವಾಗಿ ನಿದ್ರೆ ಮಾಡ್ತಾರೆ. ಅಬ್ಬಾ, ದೊಡ್ಡ ಹಗೆ, ಇಂದ್ರಜಿತು ಸತ್ತನಲ್ಲ ಅಂತ. ಅದ್ಯ ನೈಋತ ಕನ್ಯಾನಾಂ ಶ್ರೋಷ್ಯಾಮ್ಯಂತ ಪುರೇರವಂ ಕರೇಣ ಸಂಘಸ್ಯ ಯಥಾ. ಅದ್ಯ ಲೋಕಾಸ್ತ್ರಯ ಕೃತ್ಸ್ನ ಪೃಥಿವೀತಸ ಕಾನನ ಏಕೇನ ಇಂದ್ರಜಿತಾಹೀನ ಶೂನ್ಯೇವ ಪ್ರತಿಭಾತಿ ಮೇ. ನಮ್ಮ ದಿಲೀಪ್ ಅವ್ರ ಪ್ರಶ್ನೆ, ಅಲ್ಲ ದೇವತೆಗಳಿಗೆ ನಿದ್ರೆಯೇ ಬರೋದಿಲ್ಲ, ಆದಿತ್ಯ ರುಭವ ಅಸ್ವಪ್ನಾಹ ಅಂತ ನಿದ್ರೆ ಮಾಡ್ತಾರೆ ಅಂತ ರಾವಣ ಹೇಳ್ತಾ ಇದ್ದಾನಲ್ಲ, ಅದು ಅವನ ವ್ಯೂ ಸ್ವಾಮಿ. ಮತ್ತು ಅವನಿಗೆ ಅಯಥಾರ್ಥ ಜ್ಞಾನ ಇರಬಾರದು ಅಂತಿಲ್ಲ. ಅವರವ್ರ ಲೆವೆಲ್ಗೆ ಬೇರೆಯವ್ರನ್ನು ಹಾಗೆ ಚಿಂತನೆ ಮಾಡ್ತಾರೆ ಅವರು. ನಾನು ಯಾವಾಗಲೂ ಒಂದು ಜೋಕ್ ಅಂತ ನಿಮ್ಗೆ ಹೇಳ್ತಾ ಇರ್ತೀನಲ್ಲ, ಉತ್ಕ್ರಾಂತಿಯ ಬಗ್ಗೆ ಕೇಳಿದ ಆಟೋ ಡ್ರೈವರು ಕೇಳಿದ, ಅಂದ್ರೆ ದೇವತೆಗಳೆಲ್ಲ ಸೇರಿ ಮರ್ಡರ್ ಮಾಡಿಬಿಡ್ತಾರ ಅಂತ ಕೇಳ್ದ ಅವನು. ನಮ್ಮ ಉತ್ಕ್ರಾಂತಿ ಅವನಿಗೇನು ಅರ್ಥ ಆಗ್ಬೇಕು ಪಾಪ. ದೇವತೆಗಳನ್ನ ಲಯಗೊಳಿಸೋದು ಅನ್ನೋದು ಅವನಿಗಾದ ಹೆಂಗ ಅರ್ಥ ಆಯ್ತು ಅನ್ನೋದೇ ಭಯಾನಕ. ಹಾಗಾಗತ್ತೆ. ವಾಚಂ ಜುಹಾವ ಮನಸ್ಸಿ ತತ್ಪ್ರಾಣ ಇತರೆ ಪರಂ, ಅದೆಲ್ಲ ಇದೆಯಲ್ಲ, ಅದು ಅವ್ರಿಗೇನು ಅರ್ಥ ಆಗತ್ತೆ, ಅವ್ರಿಗೆ ಹಿಂಗೆ ಅರ್ಥ ಆಗತ್ತೆ. ಹಾಗೆ ರಾವಣನಿಗೂ ಹಾಗೆ ಅರ್ಥ ಆಯ್ತು. ಇವತ್ತು ಸುಖವಾಗಿ ನಿದ್ರೆ ಮಾಡ್ತಾರೆ ದೇವತೆಗಳು ಅಂತ. ಋಷಿಗಳಂತೂ ಹೌದು. ಅದ್ಯ ನೈಋತ ಕನ್ಯಾನಾಂ, ಇವತ್ತು ಇಂದ್ರಜಿತ್ತು ಸಾಯೋದಕ್ಕಿಂತ ಮೊದಲು ಈ ಲೋಕ ಹೀಗೆ ಇತ್ತು, ಇಂದ್ರಜಿತ್ತು ಸತ್ ಮೇಲೂ ಈ ಲೋಕ ಹೀಗೆ ಇದೆ. ಆದರೆ ನನಗೆ ಎಲ್ಲವೂ ಶೂನ್ಯವಾಗಿ ಕಾಣಿಸ್ತಾ ಇದೆ. ಆ ವಾಸ್ತವವನ್ನು ಒಪ್ಕೊಳ್ತಾನೆ. ಇಂದ್ರಜಿತ್ತು ಸಾಯೋದಕ್ಕಿಂತ ಮೊದಲು ಲೋಕ ಹೀಗೆ ಇತ್ತು, ಇಂದ್ರಜಿತ್ತು ಸತ್ ಮೇಲೂ ಹೀಗೆ ಇದೆ. ಆದರೆ ಒಬ್ಬ ಇಂದ್ರಜಿತ್ತು ಇಲ್ಲದೆ ಇರೋದ್ರಿಂದಾಗಿ ಏಕೇನ ಇಂದ್ರಜಿತ ಹೀನ ಶೂನ್ಯೇವ ಪ್ರತಿಭಾತಿಮೇ. ಒಬ್ಬ ಇಂದ್ರಜಿತ್ತು ಇಲ್ಲದೆ ಇರೋದ್ರಿಂದಾಗಿ ಉಳಿದದ್ದೆಲ್ಲ ಶೂನ್ಯವಾಗಿ ಕಾಣಿಸ್ತಾ ಇದೆ. ಇವತ್ತು ರಾತ್ರಿ ಇಡೀ ಇಷ್ಟು ದಿವಸ ರಾತ್ರಿಯೇ ಅವ್ರದ್ದು ಬಾಳು ಶುರು. ದೈತ್ಯ ಕನ್ಯೆಯರದ್ದು ದೈತ್ಯರದ್ದೆಲ್ಲ ರಾತ್ರಿ ವಿಶೇಷವಾದ ಗೌಜಿ ಪಾರ್ಟಿ ಶುರುನೇ ರಾತ್ರಿ ಅವ್ರದ್ದು. ಇವತ್ತು ಆ ರಾತ್ರಿ ಕೇವಲ ರೋದನವನ್ನ ಕೇಳ್ತೇನೆ ನಾನು. ಕರೇಣು ಸಂಘಸ್ಯ ಯಥಾ ನಿನಾದಂ ಗಿರಿಗಹ್ವರೇ. ಬೆಟ್ಟದ ಕಿಬ್ಬಿಯಲ್ಲಿ ಸಿಲುಕಿದ ಹೆಣ್ಣಾನೆಗಳು ಅತ್ತರೆ ಆ ಗೀಳಿಡುವಿಕೆಯನ್ನ ಹೇಗೆ ಸಹಿಸಲಿಕ್ಕೆ ಆಗೋದಿಲ್ವೋ, ಅದು ಅದ್ರ ಗೀಳಿಡೋದೇ ಭಯಂಕರ. ಅದರಲ್ಲಿ ಪ್ರತಿಧ್ವನಿ ಬೇರೆ. ಕಣಿವೆಯಲ್ಲಿ ಅದನ್ನ ಕೇಳಲಿಕ್ಕೆ ಎಷ್ಟು ಕಷ್ಟ ಆಗತ್ತೋ ಆ ರೀತಿ
ನನ್ನ ಕಿವಿಯನ್ನು ಕೊರೆಯಲಿದೆ ಅವರ ಅಳು. ಯೌವ ರಾಜ್ಯಂಚ ಲಂಕಾಂಚ ರಕ್ಷಾಂಸಿ ಚ ಪರಂತಪ ಮಾತರಂ ಮಾಂಚ ಭಾರ್ಯಾಶ್ಚ ಕೊಗತೋಸ್ತಿ ವಿಹಾಯನಃ. ಈ ಯುವರಾಜ ಪದವಿಯನ್ನ, ಈ ಲಂಕೆಯನ್ನ, ಈ ರಾಕ್ಷಸರನ್ನ, ಈ ನಿನ್ನ ಹೆತ್ತಬ್ಬೆಯನ್ನ, ಹೆತ್ತ ತಾಯಿಯನ್ನ, ನನ್ನನ್ನ, ಈ ನಿನ್ನ ಹೆಂಡತಿಯರನ್ನ ಬಿಟ್ಟು ಎಲ್ಲಿಗಪ್ಪ ಹೋದೆ? ಮಮ ನಾಮ ತ್ವಯಾ ವೀರಗತಶ್ಚ ಯಮತಾದನಂ ಪ್ರೇತ ಕಾರ್ಯಾಣಿ ವಿಪರೀತೇ ಹಿ ವರ್ತಸೆ. ಅಲ್ಲಪ್ಪ, ನಾನ್ ಸತ್ರೆ ನೀನು ನನ್ನ ತಿಥಿ ಮಾಡಬೇಕು, ಆದರೆ ನೀನ್ ಸತ್ತು ನಾನು ನಿನ್ ತಿಥಿ ಮಾಡೋ ಹಾಗಾಯ್ತಲ್ಲ, ಇದು ವಿಪರೀತ ಅಲ್ವೇ? ಸಣ್ಣವರು ದೊಡ್ಡವರು ತಿಥಿ ಮಾಡಬೇಕೇ ವಿನಃ ದೊಡ್ಡವರು ಸಣ್ಣವರು ತಿಥಿ ಮಾಡೋ ಪ್ರಸಂಗ ಬರಬಾರದು. ಅದಕ್ಕಿಂತ ದುರ್ಭರವಾದದ್ದು ಜಗತ್ತಲ್ಲಿ ಇಲ್ಲ. ಸತ್ವಂ ಜೀವತಿ ಸುಗ್ರೀವೇ ಲಕ್ಷ್ಮಣೇನ ಚರಾಗವೇ ಮಮ ಶಲ್ಯಮನುಧೃತ್ಯ ಕ್ವಗತೋಸಿ ವಿಹಾಯನಃ. ಅಲ್ಲ, ನೀನು ಹೇಳಿದ್ದೆ ಅಲ್ವಾ, ಸುಗ್ರೀವನನ್ನ, ಲಕ್ಷ್ಮಣನನ್ನ, ರಾಮನನ್ನ ಕೊಂದ್ಬಿಡ್ತೇನೆ ಅಂತ. ಕೊಲ್ಲದೆ ನೀನೇ ಎಲ್ಲಿಗೂ ಹೊರಟೋಗಿದೆಯಲ್ಲಪ್ಪ. ನನ್ನ ದುಃಖವನ್ನ ಹಾಗೇ ಬಿಟ್ಟೆ. ಯಾಕೆ? ಏವಮಾದಿ ವಿಲಾಪಾರ್ಥಂ ರಾವಣಂ ರಾಕ್ಷಸಾಧಿಪಂ ಆವಿವೇಶ ಮಹಾನ್ ಕೋಪ ಪುತ್ರ ವ್ಯಸನ ಸಂಭವ. ಹೀಗೆ ಅಳ್ತಾ ಇದ್ದ ರಾವಣನಿಗೆ ಒಮ್ಮೆಲೆ ಸಿಟ್ಟು ಬಂದ್ಬಿಡ್ತು. ಹಾಗೆ ಅಲ್ಲ, ಎಂತ ಓಲ್ಡ್ ಟೆಕ್ನಿಕ್ಕು ಎಲ್ಲ ಕಡೆ ಇದೆ. ಪ್ರಕೃತ್ಯ ಕೋಪನಂ ಹೇನಂ ಪುತ್ರಸ್ಯ ಪುನರಾಧಯ ದೀಪ್ತಂ ಸಂದೀಪಯ ಮಾತು ಘರ್ಮೇರ್ಕಮಿವ ರಶ್ಮಯ. ಮೊದಲೇ ಸಿಟ್ಟು, ಪ್ರಕೃತ್ಯ ಕೋಪನಂ. ಇನ್ನು ಮಗ ಸತ್ತು ಹೋಗಿದ್ದಾನೆ, ಇನ್ನೆಂತಹ ಸಿಟ್ಟು. ದೀಪ್ತಂ ಸಂದೀಪಯ ಮಾತು ಘರ್ಮೇರ್ಕಮಿವ ರಶ್ಮಯ. ಚಳಿಗಾಲದಲ್ಲಿಯೇ ಅವನು ಬಿಸಿ ತಳ್ಳಲಿಕ್ಕಾಗಲ್ಲ. ಇನ್ನು ಇದು ಬೇಸಿಗೆ ಕಾಲ ಬಂದಾಗ ಇನ್ನಷ್ಟು ಉರಿಯುವ ಹಾಗೆ. ಲಲಾಟೆ ಭೃಕುಟಿಭಿಶ್ಚ ಸಂಗತಾಭಿರ್ವ್ಯರೋಚತ ಯುಗಾಂತೆ ತಹನ ಕ್ರೈಸ್ತು ಮಹೋರ್ಮಿಭಿರಿವೋ ದಧಿಹಿ. ಲಲಾಟೆ ಭೃಕುಟಿಭಿಶ್ಚ, ಹುಬ್ಬು ಗಂಟಿಕ್ಕಿದನಂತೆ. ಅವನು ಗಂಟಿಕ್ಕಿದ ಹುಬ್ಬು ಹೇಗೆ ಕಂಡಿತು ಅಂತಂದ್ರೆ, ಕಡಲಿನಲ್ಲಿ ಬಹಳ ತಿಮಿಂಗಿಲಗಳು ಇದ್ದಕ್ಕಿದ್ದಾಗ ಜಾಸ್ತಿ ಆಗೋದ್ರೆ ಹೇಗೆ, ಆ ತರಹ ಆಗಿ ಹೋಯಿತು. ಕೋಪಾದ್ ವಿಜೃಂಭಮಾಣಸ್ಯ ವಕ್ತ್ರಾದ್ವ್ಯಕ್ತಮಿವ ಜ್ವಲನ್ ಉತ್ಪಪಾತ ಸಧೂಮಾಗ್ನಿ ವೃತ್ರಸ್ಯ ವದನಾದಿವಾಂ. ಅವನು ನಿಟ್ಟುಸಿರಿಟ್ರೆ ಬೆಂಕಿ ಬರುವ ಹಾಗಾಗ್ತಾ ಇತ್ತು, ತಲೆಯಿಂದ ಹೊಗೆ ಹೋಗ್ತಾ ಇತ್ತು, ಅಂತಹ ಸಿಟ್ಟು. ತಸ್ಯ ಪ್ರಕೃತ್ಯ ರಕ್ತೆ ಕ್ರೋಧಾಗ್ನಿನಾಪಿ ಚ ರಾವಣಸ್ಯ ಮಹೋ ಘೋರೆ ದೀಪ್ತೆ ನೇತ್ರೇ ಬಭೂವತು. ಅವನ ಸಿಟ್ಟು ಕಣ್ಣಿನ ಮೂಲಕ ಕೆಂಪಾಗಿ ಅಭಿವ್ಯಕ್ತವಾಗ್ತಾ ಇದೆಯೋ ಎಂಬಂತೆ ಕಂಡಿತು. ಘೋರಂ ಪ್ರಕೃತ್ಯ ರೂಪಂ ತತ್ ತಸ್ಯ ಕ್ರೋಧಾಗ್ನಿ ಮೂರ್ಛಿತಂ. ಅವನ ಸಿಟ್ಟೆಂಬ ಬೆಂಕಿ ಇನ್ನೂ ಉರಿದುರಿಯಿತು, ರುದ್ರನ ತರಹ ಕಂಡ ಅಂತೆ. ತಸ್ಯ ಕ್ರುದ್ಧಸ್ಯ ನೇತ್ರಾಭ್ಯಾಂ ಪ್ರಾಪತನ್ನಶ್ರುಬಿಂದವಃ ದೀಪಾಭ್ಯಾಮಿವ ದೀಪ್ತಾಭ್ಯಾಂ ಸಾರ್ಚಿಷ ಸ್ನೇಹ ಬಿಂದವಃ. ಈಗ ಇದರಲ್ಲಿ ದೀಪ ಇರುತ್ತೆ, ಎಣ್ಣೆ ಜಾಸ್ತಿ ಆಗಿಬಿಟ್ರೆ, ಎಣ್ಣೆ ತೊಟ್ಟಿಕ್ತಾ ಇದ್ರೆ ನೀವು ದೀಪ ಹೊತ್ತಿಸಿದರೆ ಅಥವಾ ದೀಪ ಹಚ್ಚಿದ್ರೆ ಆ ಹನಿ ಉದುರುತ್ತೆ, ಬಿಸಿ ಬಿಸಿಯಾಗಿರುತ್ತೆ. ಆ ರೀತಿ ಅವನ ಕಣ್ಣಿನಿಂದ ನೀರು ಸುರಿತಂತೆ. ಅಳುವೆಂಬ ಕಿಡಿ, ಅಳುಗಿಡಿ ಅಂತ ಹೇಳಬಹುದು, ಅಥವಾ ನೀರ್ಕಿಡಿ ಅಂತ ಅನ್ನಬಹುದು. ತಸ್ಯ ಕ್ರುದ್ಧಸ್ಯ ನೇತ್ರಾಭ್ಯಾಂ ಪ್ರಾಪತನ್ನಶ್ರುಬಿಂದವಃ ಸಾರ್ಚಿಷ ಸ್ನೇಹ ಬಿಂದವಃ ಪ್ರದೀಪ್ತಾಭ್ಯಾಂ ಚ ದೀಪಾಭ್ಯಾಂ ಸಾರ್ಚಿಷ ಸ್ನೇಹ ಬಿಂದವಃ ಆಗಿ ಇತ್ತು. ಸಿಟ್ಟು ಬಂತಂತೆ. ಸಮೀಕ್ಷ ರಾವಣೋ ಬುದ್ಧ್ಯ ವೈದೇಹ್ಯಾರೋಚಯದ್ವಧಂ. ಇದಕ್ಕೆಲ್ಲ ಕಾರಣ ಸೀತೆ. ಸೀತೆಯನ್ನು ಕೊಂದು ಬಿಡ್ತೇನೆ ಅಂತ ಹೇಳಿ ತಂತಾನ್ ವಿದಶತಸ್ತಸ್ಯ ಶ್ರೂಯತೆ ದಶನಸ್ವನಃ ಯಂತ್ರಸ್ಯ ಆಕೃಷ್ಯಮಾಣಸ್ಯ ಮತ್ನತೋ ದಾನವೈರಿವಾ. ಹಲ್ಲು ಕಡಿದ್ರೆ ಕಟ 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 ಅಂತ ಸದ್ದು ಬಂತಂತೆ. ರಾವಣ ಹಲ್ಲು ಕಡಿದ್ರೆ
ಹೆಂಗಿತ್ತು ಅಂತಂದ್ರೆ ಯಂತ್ರಗಳನ್ನ, ಕಲ್ಲು ಬೀರುವ, ಬಾಣ ಎಸೆಯುವ ಯಂತ್ರಗಳನ್ನ ಸರಿ ಮಾಡಿ ಅಡ್ಜಸ್ಟ್ ಮಾಡುವಾಗ ಕಾಟ 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 ಅಂತ ಸದ್ದು ಬರುವ ಹಾಗೆ ರಾವಣ ಹಲ್ ಕಡಿದ್ರೆ ಸದ್ದು ಬಂತಂತೆ. ತಮಂತಕಮಿವ ಕ್ರುದ್ಧಂ ಕಾಲಾಗ್ನಿರಿವತಂ ಕ್ರುದ್ಧೋ ಯಾಂ ಯಾಂ ದಿಚಮವೈಕ್ಷತ ತಸ್ಯಾಂ ತಸ್ಯಾಂ ಭಯತ್ರಸ್ತಾಹ ರಾಕ್ಷಸ ಸಂವಿಲಿಲ್ಲಿರೇ. ಒಮ್ಮೆ ಸಿಟ್ಟಿನಿಂದ ಸುತ್ತಲೂ ನೋಡಿದ ಅಂತೆ. ಯಾವ್ಯಾವ ದಿಕ್ಕನ್ನು ನೋಡ್ತಾ ಇದ್ನೋ ಅಲ್ಲಿದ್ದವರೆಲ್ಲ ಮರೆಯಾಗಲಿಕ್ಕೆ ಶುರು ಮಾಡಿದ್ರಂತೆ ರಾಕ್ಷಸರು. ಅವ್ರಿಗೆ ಅಷ್ಟು ಭಯ. ರಾಕ್ಷಸಾಹ ಸಂವಿಲಿಲ್ಲಿರೇ ಔಸ್ಕೊಳ್ಳಿಕ್ಕೆ ಶುರು ಮಾಡಿದ್ರು. ಯಾಕೆಂದ್ರೆ ಅಂತಹ ಸಿಟ್ಟು ಅವನಿಗೆ. ತತಃ ಪರಮ ಸಂಕ್ರುದ್ಧೋ ರಾವಣೋ ರಾಕ್ಷಸಾಧಿಪ ಅಬ್ರವೀದ್ ರಾಕ್ಷಸಾಂ ಮಧ್ಯೆ ಸಂಸ್ತಂಭೈಚುರಾಹವೇ. ಸಿಟ್ಟು ಮಾಡಿಕೊಂಡ. ಮಯಾವರಚ ಸಹಸ್ರಾಣಿ ಚರಿತ್ವಾ ಪರಮಂ ತಪಃ ತೇಷು ತೇಷ್ವವಕಾಶೇಷು ಸ್ವಯಂಭೂ ಪರಿತೋಚಿತಃ. ರಾಕ್ಷಸರಿಗೆ ಹೇಳಿದನಂತೆ, ನಾನು 1000 ವರ್ಷ ಕಾಲ ತಪಸ್ಸು ಮಾಡಿದ್ದೇನೆ ಬ್ರಹ್ಮದೇವರನ್ನ ಕುರಿತು. ಆ ತಪಸ್ಸಿನ ಪ್ರಭಾವದಿಂದ ನನಗೆ ಅವಧ್ಯತ್ವ ವರವನ್ನು ಕೊಟ್ಟಿದ್ದಾನೆ ಬ್ರಹ್ಮದೇವರು. ಅಸುರರಿಂದಾಗಲಿ ದೇವತೆಗಳಿಂದಲೇ ನನಗೆ ಭಯ ಇಲ್ಲ. ಬ್ರಹ್ಮದೇವರು ಕೊಟ್ಟ ಕವಚವಿದೆ. ನನ್ನ ವಜ್ರ ಮುಷ್ಟಿಗೆ ಸಿಲುಕಿದವರು ಪುಡಿಪುಡಿಯಾಗೋದೇ ಇಲ್ಲ, ಪುಡಿಪುಡಿಯಾಗದೇ ಇರೋಲ್ಲ. ತೇನ ಮಾಮಧ್ಯ ಸಂಯುಕ್ತಂ ರಥಸ್ಥಮಿಹ ಸಂಯುಗೆ ಪ್ರತೀಯಾತ್ ಕೋದ್ಯ ಮಾಮಾಜೌ ಸಾಕ್ಷಾದಪಿ ಪುರಂದರ. ಯಾರು ನನ್ನನ್ನು ಇವತ್ತು ಎದುರುಗೊಳ್ಳುತ್ತಾರೆ? ನನಗೆ ಬ್ರಹ್ಮದೇವರೇ ಬಿಲ್ಲು ಬಾಣಗಳನ್ನು ಕೊಟ್ಟಿದ್ದಾರೆ. ನಾನು 20 ತೋಳುಗಳಿಂದ ಬಿಲ್ಲು ಬಾಣಗಳನ್ನು ಹೂಡಿ ಬಾಣಗಳನ್ನು ಎಸೆಯುವಾಗ ನನ್ನ ಮುಂದೆ ನಿಲ್ಲಬಲ್ಲವರು ಯಾರು? ಸಪುತ್ರ ವಧ ಸಂತಪ್ತ ಕ್ರೂರ ಕ್ರೋಧವಚಂಗತಃ ಸಮೀಕ್ಷ ರಾವಣೋ ಬುದ್ಧ್ಯ ಸೀತಾಂ ಹಂತುಂ ವ್ಯವಸ್ಯತ. ಇರಲಿ, ನಾನು ಈಗಂತೂ ಸೀತೆಯನ್ನು ಕೊಲ್ತೇನೆ. ಮಾಯಯ ಮಮ ವತ್ಸೇನ ವಂಚನಾರ್ಥಂ ವನೌಕಸಾಂ ಕಿಂಚಿದೇವ ಹತಂ ತತ್ರ ಸೀತೆಯಮಿತಿ ದರ್ಶಿತಂ. ನನ್ನ ಮಗ ಅವ್ರು ಗಾಬರಿಯಾಗಲಿ ಅಂತ ಹೇಳಿ ಸೀತೆಯ ಪ್ರತಿಕೃತಿಯನ್ನ ಮಾಡಿ ಅವರ ಮುಂದೆ ಕೊಂದ. ನಾನು ನಿಜವಾಗಿ ಕೊಲ್ತೇನೆ. ತದಿದಂ ತಥ್ಯಮೇವಾಹಂ ಕರಿಷ್ಯೆ ಪ್ರಿಯಮಾತ್ಮನಃ ವೈದೇಹಿಂ ನಾಶಯಿಷ್ಯಾಮಿ ಕ್ಷತ್ರಬಂಧು ಮನೋರಥಾಂ. ಯಾರವನು? ಕ್ಷತ್ರಬಂಧು ರಾಮ. ಕ್ಷತ್ರಿಯ ಅಲ್ಲ, ಕ್ಷತ್ರಿಯರಿಗೆ ಬಂಧು ಮಾತ್ರ. ನನ್ನ ಮಗನನ್ನು ಹೇಗೆ ಮೋಸದಿಂದ ಕೊಂದ. ಇತ್ಯೇವ ಮುಕ್ತ್ವಾ ಸಚಿಮಾನ್ ಖಡ್ಗಮಾಚು ಪರಾಮೃಚತ್. ಈ ರೀತಿಯಾಗಿ ನುಡಿದು ಉದ್ದವಾದ ತನ್ನ ಖಡ್ಗವನ್ನು ಮುಟ್ಟಿದ. ಉತ್ಪ್ಲುತ್ಯ ಗುಣತಂಪನ್ನಂ ವಿಮಲಾಂಬರ ವರ್ಚಸಂ ನಿಷ್ಪಪಾತ ಸವೇಗೇನ ಸಭಾರ್ಯ ಸಚಿವೈರ್ವೃತಃ. ಈ ರೀತಿಯಾಗಿ ಜಿಗಿದು ಆ ಒಂದು ಖಡ್ಗವನ್ನ ಹೀಗೆ ಸೆಳೆದ. ರಾವಣ ಪುತ್ರ ಶೋಕೇನ ಭೃಶಮಾಕುಲಚೇತನಃ ಸಂಕ್ರುದ್ಧ ಖಡ್ಗಮಾದಾಯ ಸಹಸಾ ಯತ್ರ ಮೈಥಿಲೀ. ಈ ರೀತಿ ಮಗನನ್ನ ಕಳೆದುಕೊಂಡ ದುಃಖದಿಂದ ಹುಚ್ಚಾಗಿ ಸೀತೆಯನ್ನ ಕೊಲ್ಲಲಿಕ್ಕೆ ಅಂತ ಹೇಳಿ ರಾವಣ ದಡದೊಡನೆ ನಡೆದ. ಹಾಗೆ ನಡೆಯುವಾಗ ಎಷ್ಟೋ ಜನ ಖುಷಿಯಾಯಿತಂತೆ. ಸಿಂಹನಾದಂ ವಿಚುಕೃಷು, ಸಿಂಹನಾದ ಮಾಡಿದರಂತೆ. ಯಾವುದು ಯೋಗ್ಯ ಯಾವುದು ಅಯೋಗ್ಯ ಅನ್ನುವ ವಿವೇಚನೆಯೇ ಇಲ್ಲದ ಪ್ರಾಣಿಗಳು. ಇಸ್ರೇಲಿನ ಹೆಣ್ಣು ಮಕ್ಕಳನ್ನು ಕೊಲ್ಲುವಾಗ ಹಮಾಸಿನವರು ಸಂತೋಷ ಪಡೋ ಹಾಗಿತ್ತು ಇದು. ಊಚುಶ್ಚಾನ್ಯೋನ್ಯಮಾಲಿಂಗ್ಯ ಸಂಕ್ರುದ್ಧಂ ಪ್ರೇಕ್ಷ ರಾಕ್ಷಸಂ. ರಾವಣನನ್ನು ನೋಡಿ ಓಹೋಹೋ ಅಂತ ಹೊಗಳಿದ್ರಂತೆ. ಅಧ್ಯಯನಂ ತಾವುಭೌ ದೃಷ್ಟ್ವಾ ಭ್ರಾತರೌ ಪ್ರವ್ಯಥಿಷ್ಯತಃ ಲೋಕಪಾಲ ಹಿತತ್ವಾರ ಕ್ರುದ್ಧೇನಾನೇನ ನಿರ್ಜಿತಾ. ಇವತ್ತು ಆ ಇಬ್ರು ಅಣ್ಣ ತಮ್ಮಂದ್ರು ಗಡಗುಟ್ಟಿ ಹೋಗ್ತಾರೆ. ಪ್ರವ್ಯಥಿಷ್ಯತಃ 4 ಜನ ಲೋಕಪಾಲಕರು ಕಂಗೆಡ್ತಾರೆ. ತ್ರಿಷು ಲೋಕೇಶು ರತ್ನಾನಿ ಭುಂಕ್ತ ಆಹೃತ್ಯ ರಾವಣ ವಿಕ್ರಮೇತ ಬಲೇ ಚೈವ ನಾಸ್ತ್ಯಸ್ಯ ಸದೃಶೋ ಭುವಿ.
ಮೂರು ಲೋಕದಲ್ಲಿ ಶ್ರೇಷ್ಠವಾದ ಪದಾರ್ಥ ಅಂತ ಏನು ಇತ್ತು ಎಲ್ಲವನ್ನ ಬಲಾತ್ಕಾರವಾಗಿ ಸೆಳೆದು ಭೋಗಿಸ್ತಾ ಇದ್ದ ರಾವಣ ಇವತ್ತು ಕೂಡ ಹಾಗೆ ಇದ್ದಾನೆ. ವಾರ್ಯಮಾಣಸ್ಸು ಸಂಕ್ರುದ್ಧ ಸುಹೃದ್ಭಿರಿ, ಹೀಗೆ ಅವನನ್ನು ಹೊಗಳುತ್ತಾ ಕೂತಿದ್ರಂತೆ ಕೆಲವರು. ಇದೇನು ಬುದ್ಧಿಹೀನತೆ, ಇದೇನು ಅಧಪಾತ, ಒಂದು ನೈತಿಕವಾದ ನಡೆ ಏನಾದರೂ ಉಂಟೆ? ಅವ್ರಿಗೇನು ಬೇಕಾರಾಗತ್ತೆ, ಬೇರೆಯವರು ಮಾಡಬಾರದು. ಅದನ್ನು ವಿಕ್ಟಿಮ್ ಕಾರ್ಡ್ ಪ್ಲೇ ಮಾಡಿಬಿಡ್ತಾರೆ. ಇಂಥ ಕೆಟ್ಟ ಪ್ರಾಣಿಗಳು ಆಗಿದ್ದವರು ಈಗಿಲ್ವೇ? ಇದ್ದಾರೆ. ತ್ರಿಷು ಲೋಕೇಚು ರತ್ನಾನಿ ಅಭಿದುದ್ರಾವ ವೈದೇಹೀಂ ರಾವಣ ಕ್ರೋಧ ಮೂರ್ಛಿತಃ ಅಭ್ಯಧಾವತ ಸಂಕ್ರುದ್ಧ ಖೇಗ್ರಹೋ ರೋಹಿಣೀಮಿವಾಂ. ಕುಜ ರೋಹಿಣಿ ನಕ್ಷತ್ರವನ್ನು ಕುರಿತು ವೇಗವಾಗಿ ಓಡುವ ಹಾಗೆ ಓಡಿದ ರಾವಣ ಸೀತೆಯನ್ನು ಕುರಿತು. ನಿಮಗೆ ಇಡೀ ರಾಮಾಯಣದಲ್ಲಿ, ವಾಲ್ಮೀಕಿ ರಾಮಾಯಣದಲ್ಲಿ ಈ ತರಹದ ಗ್ರಹದ ಕುರಿತೇ ಬರೋದು. ಖೇಗ್ರಹೋ ರೋಹಿಣೀಮಿವ, ಅವಳೇನ್ ಮಾಡಿದಳು? ರಾವಣನನ್ನು ನೋಡಿದಳು. ಸೀತೆ ಖಡ್ಗವನ್ನು ಝಳುಪಿಸುತ್ತಾ ಬರ್ತಾ ಇದ್ದಾನೆ. ಸೀತಾ ದುಃಖ ಸಮಾವಿಷ್ಟ ವಿಲಪಂತೀದಮಬ್ರವೀತ್, ಕೊಲ್ಲಲಿ ನನ್ನನ್ನ ಅಂತಂದ್ಲು. ಬಹುಶಶ್ಚೋದಯ ಮಾತ ಭರ್ತಾರಮ್ಮಾಂ ಅನೂರತಾಂ ಭಾರ್ಯಾ ಮಮ ಭವಸ್ವೇತಿ ಪ್ರತ್ಯಾಖ್ಯಾತೋ ಧ್ರುವಂ ಮಮ. ನಾನು ಇಷ್ಟು ವರ್ಷ ನನ್ನನ್ನು ಕಾಡಿದ, ಮದುವೆ ಆಗು ಅಂತ ಕಾಡ್ತಾ ಇದ್ದ ದೈತ್ಯನಾಥ. ಸೋಯಂ ಗಾಮನುಪಸ್ಥಾನೆ ವ್ಯಕ್ತಂ ನೈರಾಶ್ಯಮಾಗತಃ, ಈಗ ನಿರಾಶನಾದ. ಕ್ರೋಧಮೋಹ ಸಮಾವಿಷ್ಟೋ ವ್ಯಕ್ತಂ ಮಾಂ ಹಂತು ಮುದ್ಯತಃ, ಈಗ ನನ್ನನ್ನು ಕೊಲ್ಲಲಿಕ್ಕೆ ಬಂದಿದ್ದಾನೆ. ಅಥವಾ ತೌನರವು ವ್ಯಾಘ್ರವು, ಓಹ್ ಅನ್ಕೊಳ್ತೇನೆ ರಾಮ ಲಕ್ಷ್ಮಣರು ಸತ್ತಿರಬೇಕು. ಭೈರವೋ ಹಿ ಮಹಾನ್ನಾದ ರಾಕ್ಷಸಾನಾಂ ತ್ರುತೋಮಯ, ಘೋರವಾಗಿ ರಾಕ್ಷಸರು ಗರ್ಜನೆ ಮಾಡ್ತಾ ಇದ್ರು. ಇದು ವಿಜಯ ದುಂದುಭಿಯೇ ಇರಬೇಕು. ಇವ್ರಿಗೆ ಸೋಲಾಗಿದೆ, ಗೆದ್ದಿದ್ದೇವೆ ಅನ್ನೋ ರೀತಿಯಲ್ಲಿ ಕಿರ್ಚ್ತಾ ಇದ್ದಾರೆ. ಅವನು ಬೈಕ್ ರ್ಯಾಲಿ ಮಾಡಲಿಲ್ವೇ? ದಡ್ಡಾಗ್ರೇಸರ ಚಕ್ರವರ್ತಿ, ಅವನ ಅಫ್ರೀದಿ. ಹಾಗೆ ಯಾವತ್ತೂ ಕೂಡ ನಡಿದೇ ಇರೋದಿಲ್ಲ ರೀ. ಒಂದೇ ಥರ ಸ್ಥಳ ಬೇರೆ, ವಸ್ತು ಬೇರೆ, ನಾಮ ಬೇರೆ, ಕಾಲ ಬೇರೆ, ಬಿಟ್ಟರೆ ಒಂದೇ ಥರದ ಘಟನೆಗಳು ನಡೀತಾ ಇರುತ್ತೆ. ಅದಕ್ಕೆ ಇತಿಹಾಸ ಅನ್ನೋ ಚಕ್ರ ಇದ್ದ ಹಾಗೆ ಅಂತ. ಅದು ಬಿಂದುವಿನಿಂದ ಬಿಂದುವಿನ ಕಡೆಗೆ ತಿರುಗಿ ಬರುವ ಚಕ್ರ ಇದ್ದಾಗ ಅದು ಸರಳ ರೇಖೆ ಅಲ್ವೇ ಅಲ್ಲ. ಇತಿಹಾಸ ಅನ್ನೋದು ಇವ್ರ ಪ್ರಕಾರ ಹೋಗ್ತಾ ಇರುತ್ತೆ ಅಂತ ಅಲ್ಲ, ಮತ್ತೆ ವಾಪಸ್ಸೇ ಬರೋದು. ಅದು ಚಕ್ರ, ಇದು ಅದಕ್ಕೆ ಕಾಲಚಕ್ರ ಅಂದ್ರು. ಭೈರವೋ ಹಿ ಮಹಾನ್ನಾದ, ರಾಕ್ಷಸರ ಭೈರವನಾದ ಬಹಳ ಸಂತೋಷದಿಂದ ಕೂಗ್ತಾ ಇದ್ದಾರೆ. ಅಂದ್ರೆ ನನ್ನಿಂದ ರಾಜಪುತ್ರರು ಸತ್ತಿರಬೇಕು, ಅಥವಾ ಅಥವಾ ಪುತ್ರ ಶೋಕೇನ ಅಹತ್ವಾ ರಾಮ ಲಕ್ಷ್ಮಣೌ ವಿಧಮಿಷ್ಯತಿ ಮಾಂ ರೌದ್ರೋ ರಾಕ್ಷಸ ಪಾಪ ನಿಶ್ಚಯ. ಪಾಪ ನಿಶ್ಚಯದ ರಾವಣ ನನ್ನನ್ನ ಕೊಲ್ಲಲಿಕ್ಕೆ ಬಂದಿರಬೇಕು, ಅವರಿಬ್ರು ಸತ್ತಿರ್ಲಿಕ್ಕಿಲ್ಲ. ಯದ್ಯಹಂ ತವ ತಸ್ಯ ಪೃಷ್ಠೇನ ತದಾಯಾತಮನಿರ್ಜಿತ ಹನುಮತಸ್ತು ತದ್ವಾಕ್ಯಂ ನಕೃತಂ ಕ್ಷುದ್ರಯಾಮಯ. ಅಯ್ಯೋ, ನಾನು ಏನು ಕೆಲಸ ಮಾಡಿದೆ? ಹನುಮಂತನ ಬೆನ್ನನ್ನು ಆವತ್ತೇ ಏರ್ಬಿಡ್ಬೇಕಿತ್ತು. ಇದು ವಿಡಂಬನೆ. ಮನುಷ್ಯರು ಹೇಗೆ ಯೋಚನೆ ಮಾಡ್ತಾರೆ, ಅಯ್ಯೋ ಅವತ್ತೇ ಇದು ಮಾಡ್ಬಿಟ್ಟಿದ್ದಿದ್ರೆ ಚೆನ್ನಾಗಿರ್ತಿತ್ತಲ್ವಾ ಅಂತ. ಅದೆಲ್ಲ ದೊಡ್ಡವರ ಒಂದು ತಮಾಷೆ, ಅನುಕರಣೆ ಎಲ್ಲ. ನಾದ್ಯೈವ ಮನುಷೋಚೇಯಂ ಭರ್ತುರಂಕಗತಾ ಸತಿ ಮನ್ಯೇತ ಹೃದಯಂ ತಸ್ಯಾಹ ಕೌಸಲ್ಯಾಯಾಹ ಫಲಿಷ್ಯತಿ. ಅನ್ಕೊಳ್ತೇನೆ, ರಾಮ ಸತ್ತಿದ್ದಾನೆ, ರಾಮನ ಹೆಂಡತಿ ಸೀತೆ ಸತ್ತಿದ್ದಾಳೆ ಅಂತ ಗೊತ್ತಾದ್ರೆ ಕೌಸಲ್ಯ ಎದೆ ಒಡೆದು ಹೋಗತ್ತೆ.
ಸಾಹಿ ಜನ್ಮತ ಬಾಲ್ಯಂಚ ಯೌವನಂಚ ಮಹಾತ್ಮನಃ ಧರ್ಮ ಕಾರ್ಯಾಣಿ ರೂಪಂಚ ಮೃದತಿ ಸಂಸ್ಮರಿಷ್ಯತಿ. ರಾಮನ ಜನ್ಮವನ್ನ, ಬಾಲ್ಯವನ್ನ, ಯೌವನವನ್ನ, ರಾಮನ ಧರ್ಮ ಕಾರ್ಯವನ್ನ, ರೂಪವನ್ನ ಅಳ್ತಾ ಅಳ್ತಾ ನೆನಪಿಸ್ಕೊಳ್ತಾಳವಳು. ಕೌಸಲ್ಯೆ ನಿರಾಚ ನಿಹತೆ ಪುತ್ರೇ ದತ್ವಾ ಶ್ರಾದ್ದಮಚೇತನ ಅಗ್ನಿಮಾವೇಕ್ಷತೆ ನೂನಂ ಅಪೋವಾಪಿ ಪ್ರವೇಕ್ಷತಿ. ಕೌಸಲ್ಯೆ ಜೋರಾಗಿ ಅಳ್ತಾ ಮಗನಿಗೆ ಶ್ರಾದ್ದವನ್ನ ಅಳ್ತಾ ಅಳ್ತಾ ಮಾಡಿ ಒಂದು ಬೆಂಕಿ ಹೊಕ್ಕುತ್ತಾಳೆ, ಒಂದು ನೀರಿನೊಳಗಡೆ ಬಿದ್ದೋಗ್ತಾಳೆ. ನಮ್ಮ ಹಣೆ ಬರಹ ಇದು. ಧಿಗಸ್ತು ಕುಬ್ಜಾಮ ಸತೀಂ ಮಂಥರಾಂ ಪಾಪ ನಿಶ್ಚಯಾಂ ಎನ್ನಿಮಿತ್ತಮಿಮಂ ಚೋಕಂ ಕೌಸಲ್ಯ ಪ್ರತಿವತ್ಸ್ಯತೆ. ಛೇ, ಆ ಮಂಥರೆ ಎಂತ ದುಷ್ಟಳು, ಅವಳಿಂದಾಗಿ ಇವೆಲ್ಲ ಆಗಿದೆ. ಇತ್ಯೇವಂ ಮೈಥಿಲೀಂ ದೃಷ್ಟ್ವಾ ವಿಲಪಂತೀಂ ತಪಸ್ವಿನೀಂ ರೋಹಿಣೀಮಿವ ಚಂದ್ರೇಣ ವಿನಾಗ್ರಹವಚಂ ಗತಾಂ. ಈ ರೀತಿಯಾಗಿ ಅಳ್ತಾ ಇರುವ ಸೀತೆಯನ್ನು ಕುರಿತು ಕತ್ತಿ ಹಿಡ್ಕೊಂಡು ಜೋರಾಗಿ ಓಡೋಡಿ ಬಂದ ಅಂತೆ. ಹಾಗೆ ಓಡಿ ಬರ್ತಾ ಇರಬೇಕಾದ್ರೆ ಧಡಕ್ಕ ಅಡ್ಡ ಬಂದ ಒಬ್ಬ. ಅವನ ಹೆಸರು ಸುಪಾರ್ಶ್ವ ಅಂತ, ರಾವಣನ ಮಂತ್ರಿ. ಸುಪಾರ್ಶ್ವೋ ನಾಮ ಮೇಧಾವಿ ರಾವಣಂ ರಕ್ಷಸಾಂ ವರಂ ನಿವಾರ್ಯಮಾಣ ಸಚಿವೈ ಇದಂ ವಚನಮಬ್ರವೀತ್. ತಡೆದು ಹೇಳಿದ, ಕಥನ್ನಾಮ ದಶಗ್ರೀವ ಸಾಕ್ಷಾತ್ ವೈಶ್ರವಣಾನುಜ ಹಂತುಮಿಚ್ಛಸಿ ವೈದೇಹಿ ಕ್ರೋಧಾತ್ ಧರ್ಮಮಪಾಸ್ಯ ಚ. ಏ ರಾವಣ, ನಿಲ್ಲು. ಯಾರು ತಮ್ಮ ನೀನು? ಕುಬೇರನ ತಮ್ಮ. ಕುಬೇರನ ತಮ್ಮನಾಗಿ ಈ ತರಹದ ಒಂದು ಕಾಲದಲ್ಲಿ ಪಾಪವನ್ನು ಮಾಡಬಹುದೇ? ಅಧರ್ಮ ಯಾವುದು ಅಂತ ನೋಡೋದು ಬೇಡವೇ? ನಾಳೆ ಜನ ಏನು ಅನ್ಕೊಳ್ತಾರೆ? ಪರಮ ಹೇಳಿ ನೀನು ಅಂತ ಅನ್ಕೋತಾರೆ. ಗಂಡನನ್ನ ಕೊಲ್ಲಲಿಕ್ಕಾಗದೆ ಪ್ರೀತಿಸಿ ತಂದ ಹೆಣ್ಣನ್ನ ಕೊಂದ ಅಂತ. ಪ್ರೀತಿಸಿ ತಂದ ಹೆಣ್ಣನ್ನು ದಕ್ಕಿಸಿಕೊಳ್ಳಲಾಗಲಿಲ್ಲ, ರಾವಣ ಸೋತ ಅಂತ. ನೀನು ಸತ್ರೆ ಸೋತ ಹಾಗಲ್ಲ, ಆದರೆ ಹೀಗೆ ಮಾಡಿದ್ರೆ ಸೋತ ಹಾಗೆ. ಓ, ಸೀತೆಯನ್ನು ಕೊಂದ್ಬಿಟ್ಟೆ, ರಾಮನಿಗೂ ಇಲ್ಲ ನನಗೂ ಇಲ್ಲ ಅಂತ ನೀನು ಸಂತೋಷ ಪಡಬಹುದಾ ಅಂತ ಅನ್ಕೊಂಡಿದ್ಯಾ? ಸಾಧ್ಯವೇ ಇಲ್ಲ. ವೇದ ವಿದ್ಯಾವ್ರತ ಸ್ನಾತಃ ಸ್ವಕರ್ಮ ನಿರತಸ್ತತ ಸ್ತ್ರೀಯಕ್ಕಸ್ಮಾದ್ವಧಂ ವೀರ ಮನ್ಯತೆ ರಾಕ್ಷಸೇಶ್ವರ. ವೇದವನ್ನು ಬಲ್ಲವನು, ನಿನ್ನ ಕರ್ಮದಿಂದ ಲೋಕದಲ್ಲಿ ಕೀರ್ತಿಯನ್ನು ಗಳಿಸಿದವನು. ಇಂತಹ ನೀನು ಹೆಣ್ಣನ್ನು ಕೊಲ್ಲಬಹುದೇ? ನಾಳೆ ಲೋಕದಲ್ಲಿ ಏನಂತಾರೆ? ಅಂತಾರೇನೋ, ಅವನಿಗೂ ಅಭಿಮಾನಿ ಸಂಘಗಳಿರ್ತವೆ ಅಂತ ಪಾಪ ಸುಪಾರ್ಶ್ವಂಗೆ ಗೊತ್ತಿಲ್ಲ. ಅವನ ಹೆಸರಿಟ್ಕೊಂಡಿರ್ತಾರೆ, ಲೋಕದಲ್ಲಿ ಮೆರೀತಾರೆ. ಬೆಂಗಳೂರಲ್ಲಿ ಯಾರು ಗೊತ್ತ ಅವನಿಗೆ? ಮೈಥಿಲೀಂ ರೂಪತಂಪನ್ನಾಂ ಪ್ರತ್ಯವೇಕ್ಷ ಸ್ವಪಾರ್ಥಿವ ತಸ್ಮಿನ್ನೇವ ಸಹ ಸ್ಮಾಭಿಃ ಆಹವೇ ಕ್ರೋಧ ಮುತ್ಸೃಜಾ. ಚಂದುಳ್ಳಿ ಚೆಲುವೆಯಾದ ಸೀತೆಯನ್ನು ನೋಡು, ಕೊಲ್ಲಲಿಕ್ಕಾಗತ್ತಾ? ಅವಳ ಮೇಲೆ ಏನು ಸಿಟ್ಟು ಬಂದಿದೆ ಅದನ್ನು ಅವನ ಮೇಲೆ ತೋರಿಸು, ರಾಮನ ಮೇಲೆ. ನಡಿ, ಅಭ್ಯುತ್ಥಾನಂ ತ್ವಮದ್ಯೈವ ಕೃಷ್ಣಪಕ್ಷ ಚತುರ್ದಶಿ ಕೃತ್ವಾ ನಿರ್ಯಾಹ್ಯಮಾವಾಸ್ಯಾಂ ವಿಜಯಾಯ ಬಲೈರ್ವೃತಃ. ನೋಡು, ಇವತ್ತು ಕೃಷ್ಣಪಕ್ಷ ಚತುರ್ದಶಿ, ಅಮಾವಾಸ್ಯೆ ಬಂದಿದೆ. ಚತುರ್ದಶಿ ಕಳೆದು ಅಮಾವಾಸ್ಯೆ, ಹೊರಡು ಯುದ್ಧಕ್ಕೆ. ಶೂರೋ ಧೀಮಾನ್ ರತಿ ಖಡ್ಗಿ ರಥ ಪ್ರವರಮಾಸ್ಥಿತಃ ಹತ್ವಾ ದಾತರಥಿಂ ಭೀಮಂ ಭವಾನ್ ಪ್ರಾಪ್ಸ್ಯಸಿ ಮೈಥಿಲಿ. ಇವತ್ತು ಖಂಡಿತ ಕೊಲ್ಲುತ್ತೀಯ, ಸೇರುತ್ತೀಯ ಸೀತೆಯನ್ನು. ಈ ರೀತಿ ಹೇಳಿದಾಗ ಧರ್ಮ ಪೂರ್ವಕವಾಗಿದೆ ಅಂತ ಅಂದುಕೊಂಡು ಕೂಡಲೇ ಮನೆಗೆ ತಿರುಗಿದ. ಕೊಲ್ಲಲಿಕ್ಕೆ ಅಂತ ಬಂದವನು ಪೂರ್ತಿಯಾಗಿ ಯೂಟರ್ನ್ ಹಿಂದೆ ಹೊಟ್ಟೋದ ಅನ್ನುವಲ್ಲಿಗೆ 92ನೆಯ ಸರ್ಗ ಮುಗಿದಿದೆ. 93ನೆಯ ಸರ್ಗ ಶುರು ಆಗತ್ತೆ. ಅದನ್ನು ನಾವು ನಾಳೆ ನೋಡೋಣ ಅಂತ ಹೇಳ್ತಾ, ನಾಳೆ ಸ್ವಲ್ಪ ಹೊತ್ತೇ ಮಾಡ್ತೇನೆ, ಅರ್ಧ ಗಂಟೆ, ಕರೆಕ್ಟ್ 7ರಿಂದ 7:15. ಇಲ್ಲ, 2 ನಿಮಿಷ ಇದೆ ಸಾಕು. ಕೃಷ್ಣಾರ್ಪಣ.